ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ. ನಾವು ಈ ದಿನ ದಾಂಡೇಲಿಯಲ್ಲಿರುವಂಥ ಅಣಶಿ ಹತ್ತಿರವಿರುವ ಒಂದು ರೆಸಾರ್ಟಿಗೆ ಬಂದಿದ್ದೀವಿ. ಇದು ಕಾಡಿನ ಮಧ್ಯೆ ಇರುವಂಥ ಒಂದು ರೆಸಾರ್ಟ್ ಆಗಿದೆ. ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ತೋರಿಸೋಕ್ಕಿಂತ ಮುಂಚೆ ಎಲ್ಲರೂ ಕೂಡ ಜೀವನದಲ್ಲಿ ಕಷ್ಟ ಬೀಳ್ತಿರ್ತೀರ. ದಿನನಿತ್ಯ ಮಕ್ಕಳನ್ನು ನೋಡ್ಕೊಳ್ಳೋದು, ಕೆಲಸದ ಜವಾಬ್ದಾರಿಗಳು, ಸ್ಟ್ರೆಸ್ಸು, ಇದರಿಂದ ಎಲ್ಲ ನೀವು ನೆಮ್ಮದಿಯಾಗಿ ಇರಬೇಕಂತಂದ್ರೆ ಈ ಥರ ಒಂದು ಜಂಗಲಲ್ಲಿ ಮಧ್ಯೆ ಇರುವಂಥ ಒಂದು ನೀವು ಫಾರೆಸ್ಟಿಗೆ ರೆಸಾರ್ಟಿಗೆ ಬಂದು ಹೋಗಿ. ಈಗಿನ ದಿನಮಾನಗಳಲ್ಲಿ ಮಾನಸಿಕ ಒತ್ತಡ, ಟೆನ್ಷನ್ಗಳು ಭಾಳ ಆಗಿದೆ. ಜೀವನದಲ್ಲಿ ನಾವು ತುಂಬ ದಿನ ಇರೋಕ್ಕೆ ಸಾಧ್ಯ ಇಲ್ಲ. ಹಿಂಗೆ ಹೋಗ್ಬಿಡುತ್ತೆ ಜೀವನ. ಮೇನ್ ಡೋರಿಂದ ಬಂದು ಬ್ಯಾಕ್ ಡೋರಿಂದ ಹೋಗ್ಬಿಡೋದು ಇದರ ಮಧ್ಯದಲ್ಲಿರುವಂಥ ಜೀವನ. ಅದಕ್ಕೋಸ್ಕರ ಸ್ಟ್ರೆಸ್ಸನ್ನು ಕಡಿಮೆ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಇದೊಂದು ನಾನು ನಿಮ್ಗೆ ತೋರ್ಸಾ ಹೋಗ್ತೀನಿ. ಈಗ ಇದು ರೋಡು, ಇದು ಮೇನ್ ಫಾರೆಸ್ಟ್ ಒಳಗಡೆ ಬರುವಂಥ ರೋಡು. ಇಲ್ಲಿ ನಾವು ಬಂದಿರೋದು ಫ್ಲೈಯಿಂಗ್ ಫಾಕ್ಸ್ ಅಂತೇಳಿ. ಫ್ಲೈಯಿಂಗ್ ಫಾಕ್ಸು ಇದೊಂದು ರೆಸಾರ್ಟು. ಇಲ್ಲಿ ಇದು ಕಾರ್ ಪಾರ್ಕಿಂಗ್ ಇದೆ. ಇಷ್ಟೇ ಕಾರ್ ಪಾರ್ಕಿಂಗ್ ಇದೆ. ಸುತ್ತಲೂ ಕಾಡು, ನಿಶ್ಶಬ್ದ, ನೆಮ್ಮದಿಯ ಜೀವನ, ಮಾನಸಿಕ ಒತ್ತಡ ಕಡಿಮೆ ಮಾಡ್ಕೊಳ್ಳೋಕೆ ನಾವು ಬರ್ಬೋದು. ಇದು ಪಾರ್ಕಿಂಗ್ ಇದೆ, ನಾನು ತೋರಿಸ್ತಾ ಇದ್ದೀನಿ. ಇದು ಪಾರ್ಕಿಂಗ್ ಸುತ್ತಮುತ್ತ ಪಾರ್ಕಿಂಗ್ ಇದೆ. ಒಳಗಡೆ ಎಂಟ್ರಿ ಇದೆ, ಗೇಟ್ ಇದೆ. ಎಂಟ್ರಿ ಗೇಟು. ಈಗ ಫ್ಲೈಯಿಂಗ್ ಫಾಕ್ಸ್ ರೆಸಾರ್ಟ್ ಒಳಗಡೆ ನಾವು ಎಂಟ್ರಿ ಕೊಡ್ತಾ ಇದ್ದೀವಿ. ಈ ಕಡೆಯಿಂದ ರೈಟ್ ಸೈಡಿಂದ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದು ಅವ್ರದ್ದು ಬಾರ್ಡರು. ಆ ಕಡೆದು ಫಾರೆಸ್ಟು, ಈ ಕಡೆದು ಇವ್ರದ್ದು ಸ್ವಂತ ಜಾಗ. ಈ ಥರ ಇಲ್ಲಿ ನೀವು ಸಂಜೆ ಆದಮೇಲೆ ಫೈರ್ ಕ್ಯಾಂಪ್ ಮಾಡ್ಬೋದು. ಅದಕ್ಕೋಸ್ಕರ ಇದೊಂದು ಜಾಗ ಮೀಸಲಿಟ್ಟಿದ್ದಾರೆ. ನಂತರ ಇಲ್ಲಿ ಹೇಳಿದರೆ ಇದು ನೈಟ್ ಲೈಟಿಂಗ್ ತುಂಬ ಸುಂದರವಾಗಿ ಕಾಣ್ತೈತಿ. ನೈಟ್ ಒಂದು ತೋರಿಸ್ತೀನಿ ನಾನು ನಿಮ್ಗೆ ಪೇ ಮಾಡಿ. ಈ ಥರ ಒಂದೊಂದು ಸೈಡಲ್ಲಿರುವಂಥ ಸ್ಟೋರ್ ರೂಮು. ಇದು ಅವ್ರದ್ದು ಬಾರ್ಡ್ರು. ಇಲ್ಲಿ ರೂಮ್ಗಳಿವೆ, ಇಲ್ಲಿ ರೂಮ್ಗಳಿವೆ. ತುಂಬ ಸುಂದರವಾದ ರೂಮ್ಗಳು, ಕಾಟೇಜ್ ಟೈಪ್ ಇದೆ. ಡಾಕ್ಯುಮೆಂಟ್ರಿ ಅಂತ ತೋರಿಸ್ತಾ ಹೋಗ್ತೀನಿ. ತುಳಸಿ ಗಿಡಗಳು, ಅನೇಕ ವಿಧವಾದ ಔಷಧೀಯ ಸಸ್ಯದ ಗಿಡಗಳು. 1,000 ರೂಪಾಯಿ 3 ಹೊತ್ತು ಬ್ರೇಕ್ಫಾಸ್ಟ್, ಆನಂತರ ಮಧ್ಯಾಹ್ನ ಊಟ, ಸಂಜೆಗೆ ಡಿನ್ನರ್ ಕೊಟ್ಬಿಟ್ಟು ಈ ಥರ ಇವಾಗ ಫೆಸಿಲಿಟಿಯನ್ನು ಇಟ್ಟಿದ್ದಾರೆ. ಇದು ಮೌಂಟೇನ್ ಮಸ್ಕಿಟೋ, ಜಂಗಲಲ್ಲಿ ಸೊಳ್ಳೆ ಭಾಳ ಇರ್ತಾವೆ, ಅದಕ್ಕೆ ಇದೊಂದು ಈ ಥರ ಕಮೋಡು. ವಾಟರ್ ಹೀಟ್ರ್ ಇದೆ. ಈ ಥರ ಇದ್ದಿದ್ದರಲ್ಲೇ ಬೆಸ್ಟ್ ಒಂದು. ಬನ್ನಿ ಮತ್ತೆ ರೂಮಿಂದ ಬಿಟ್ಟು ಹೊರಗಡೆ ತೋರಿಸ್ತೀನಿ. ಇದು ಇವರ ರೂಮ್. ಮತ್ತೆ ನಾನು ನಿಮ್ಗೆ ಹಾಗೆ ತೋರಿಸ್ತೀನಿ. ನೈಟಲ್ಲಿ ಸುಂದರವಾಗಿ ಕಾಣ್ತದೆ, ಯಾಕಂದರೆ ಲೈಟಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಇದು ಬಾರ್ಡ್ರ್. ಇದೆಲ್ಲ ನೆಮ್ಮದಿಯ ವಾತಾವರಣ ಕಳೆಯುವ ಸ್ಥಳ ಇದೆ. ಸುತ್ತಲೂ ಜಂಗಲ್. ಇಲ್ಲೇನು ಮತ್ತೊಂದು ಶೆಡ್ ಆಗ್ತದ್ರಿ? ಹೌದಾ? ಬಾಯ್ಲರ್ ಇಲ್ಲರೂ ಬರೋಷ್ಟು ತಣ್ಣಗಾಗ್ಬಿಡ್ತದೆ ನೀರು. ಹಾಂ ಆಯ್ತು. ಅಲ್ಲಿ ಬಾಯ್ಲರ್ಗೆ ಪಾತ್ರೆ 3 ಇಟ್ಟಿದ್ದೀವಿ, ಇಲ್ಲೊಂದು 2 ಇಟ್ಟು ಅಂತ. ಒಂದು ನಿಮ್ಗೆ ಕೊಟ್ಟಿದ್ದಿಲ್ಲ ಅಲ್ಲಿ. ಹೌದು. ಅವರು ಬಾಯ್ಸಿಗೆ ಒಂದು ಗ್ರೂಪಲ್ಲಿ ಹಾಕಿ ಲೇಡೀಸ್ ಒಂದು ಕೊಡ್ತಾರೆ. ಮಾಡ್ಕೊಡ್ತೀನಿ. ಓಕೆ ಮಾಡಿ 14 ಜನರಿಗೆ ಆಗುತ್ತೆ. ಹೌದಾ? ಅದನ್ನೊಂದು ಯುಟಿಲೈಸ್ ಮಾಡ್ಕೊಂಬಿಡೋಕೆ ಬಿಡಿ. ಡೈನಿಂಗ್ ಹಾಲ್ ಅಲ್ಲೇ ಇತ್ತು. ಅಲ್ಲಿ ಮೊದಲು ಅಲ್ಲೇ ಇತ್ತು. ಮತ್ತೆ ಇನ್ವೆಸ್ಟ್ಮೆಂಟ್ ಅಲ್ಲ. ಹೌದಾ? ಮುಗಿಲು ಮತ್ತೆ ಸ್ಟಾರ್ಟ್ ಆಗಲಿ ಅಂತ. ಆಯ್ತು. ಓಕೆ ಮಾಡಿ ಬನ್ನಿ. ಮತ್ತೆ ವಿಡಿಯೋ ಮುಂದುವರಿಸುತ್ತಾ, ಇದು ಕಿಚನ್, ಮೊದಲ ಕಿಚನ್ ಇತ್ತು. ಈ ಕಿಚನ್ ಆ ಕಡೆ ಮಾಡಿದ್ದಾರೆ. ಇದು ಮೊದಲಿನಿಂದ ಕಿಚನ್ ಇದೆ.
ಇಲ್ಲಿ ಊಟಕ್ಕೆ ಕೊಡುವ ಸ್ಥಳವಿತ್ತು. ಇಲ್ಲೆಲ್ಲ ಮೊದಲು ಊಟಕ್ಕೆ ಕುಂದಿರ್ತಿದ್ವಿ. ಊಟಕ್ಕೆ ಕೂರುವ ಸ್ಥಳ ಇತ್ತು ನೋಡಿ. ಇವೆಲ್ಲ ಅಲ್ಲಿ ಏನು ಕೇಸರಿ ಇದೆ, ಬೇಲಿ ಇದೆ ಅಲ್ಲ, ಅಲ್ಲಿ ಮಟ್ಟ ಇರೋದು ಜಾಗ. ಸುಂದರವಾದ ಒಂದು ನೆಮ್ಮದಿಯ ಜಾಗ. ಸುತ್ತಲೂ ಫಾರೆಸ್ಟ್, ಎಮ್ಮೆಗಳಿದೆ, ಗದ್ದೆ ನೋಡಿ. ನಾನು ನಿಮ್ಗೆ ಜೂಮ್ ಮಾಡಿ ತೋರಿಸ್ತೀನಿ. ನೀರು ಮೇಲಿಂದ ಹರಿದ್ಬಿಟ್ಟು ಸ್ಲೋಲಿ ಈ ಥರ ನೀರು ಹೋಗಿ ಒಂದು ಇದು ಆ್ಯಕ್ಚುಲಿ ಕಾಳಿ ನದಿಗೆ ಹೋಗಿ ರಿವರ್ಗೆ ಹೋಗಿ ಟಚ್ ಆಗ್ತೈತಿ ಈ ನೀರು. ಓಕೆ ನೋಡಿ ಸ್ನೇಹಿತರೆ, ನೀವು ಯಾರಾದರೂ ಬರ್ಬೋದು. ಈ ರೆಸಾರ್ಟಲ್ಲಿ ಬಂದು ನೀವು ಎಂಜಾಯ್ ಮಾಡ್ಬೋದು. ಫ್ಯಾಮಿಲಿ ಒಟ್ಟಿಗೆ, ಮಕ್ಕಳೊಟ್ಟಿಗೆ, ಸಂಬಂಧಿಕರೊಟ್ಟಿಗೆ ನಿಮ್ಮ ಸ್ಟ್ರೆಸ್ಸನ್ನು ಕಳ್ಕೊಬೋದು. ಜೀವನದಲ್ಲಿ ಈ ಥರ ಅಡ್ಡಾಡ್ತಾ ಇರಬೇಕು. ಲೈಫ್ ಶಾರ್ಟ್ ಇದೆ. ಚೆನ್ನಾಗಿರಿ, ಆರಾಮಿರಿ. ನನ್ನ ವಿಡಿಯೋ ಲೈಕ್ ಆ್ಯಂಡ್ ಶೇರ್ ಮಾಡಿರಿ. ಇನ್ನೂ ಅನೇಕ ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ. ನಿಮ್ಮ ಒಂದು ಸಹಾಯ ನಮ್ಮ ಮೇಲೆ ಇರಲಿ. ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು, ವಂದನೆಗಳು. ಸ್ನೇಹಿತರೆ ನೋಡಿ, ನೈಟ್ ವ್ಯೂ ಈ ಥರ ಕಾಣುತ್ತೆ. ಸರೌಂಡಿಂಗ್ ಸುತ್ತಲೂ ಈ ಥರ ಕಾಣುತ್ತೆ. ಸ್ವಿಮ್ಮಿಂಗ್ ಪೂಲು, ಜಂಗಲ್ಲು, ಈ ಥರ ಲೈಟಿಂಗು ಕಾಣಿಸುತ್ತೆ ಸುಂದರವಾಗಿ.